ನಿರುದ್ಯೋಗಿಗಳೇ ಎಚ್ಚರ ಎಚ್ಚರ ಯಾವಾರಿದ್ರೆ ಗೋವಿಂದ ಸರ್ಕಾರಿ ಕೆಲಸ ಅಂತಾರೆ ಲಕ್ಷ ಲಕ್ಷ ನುಂಗ್ತಾರೆ ನಿರುದ್ಯೋಗಿ ಯುವಕರನ್ನೇ ಟಾರ್ಗೆಟ್ ಮಾಡಿ ಸುಲಿಗೆಯನ್ನ ಮಾಡಲಾಗ್ತಾ ಇದೆ ಒಂದ್ ಕಡೆ ಅಪ್ಪ ಇನ್ನೊಂದ್ ಕಡೆ ಮಗಳ ಖತರ್ನಾಕ್ ಕೆಲಸ ಇದು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಅಂತ ಹೇಳ್ಕೊಂಡು ಪಂಗನಾಮವನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಅಂತ ಹೇಳಿ ನಕಲಿ ಕಾರ್ಡ್ಗಳನ್ನ ಕೂಡ ಸೃಷ್ಟಿ ಮಾಡಿಸ್ಕೊಂಡಿದ್ದಾರೆ ಫೇಕ್ ಐಡಿ ಕಾರ್ಡ್ ನೋಡಿ ಮೋಸ ಹೋಗಿದ್ದಾರೆ ಯುವಕರು ರೈತಾಪಿ ವರ್ಗದ ಮಕ್ಕಳಿಗೆ ಕೋಟಿ ಕೋಟಿ ಮೋಸವನ್ನ ಮಾಡಿದ್ದಾರೆ ಮನ್ಸೂರ್ ಅಹಮದ್ ಶಂಶಾದ ಬೇಗಂನಿಂದ ಈ ವಂಚನೆಯಾಗಿದೆ ಡಿಕೆ ಶಿವಕುಮಾರ್ ಸಚಿವರು ಶಾಸಕರ ಹೆಸರನ್ನ ಹೇಳ್ಕೊಂಡು ದೋಖಾ ಮಾಡಲಾಗಿದೆ ವಿವಿಧ ಇಲಾಖೆಯಲ್ಲಿ ಹುದ್ದೆಯನ್ನ ಕೊಡಿಸುವುದಾಗಿ ವಂಚನೆಯನ್ನ ಮಾಡಿದ್ದಾರೆ 30ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಮೊಕ್ಮೇಲ್ ಟೋಪಿ ಹಾಕಿದ್ದಾರೆ ಮೊದಲು ಪರಿಚಯ ಮಾಡಿಕೊಂಡು ನಂತರ ಕೊಲೆ ಬೆದರಿಕೆಯನ್ನ ಹಾಕ್ತಾರಂತೆ ಕೆಲಸಕ್ಕಾಗಿ ಹಣ ಕೊಟ್ಟಿರೋದ್ರಿಂದ ದೂರು ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಸದ್ಯ ವಂಚನೆಗೆ ಒಳಗಾದವರಿಂದ ಸಿಸಿಬಿ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ ನೋಡಿ ಯಾವ ರೀತಿಯಾಗಿ ಫೇಕ್ ಐಡಿ ಕಾರ್ಡ್ಗಳನ್ನ ಇವರು ಕ್ರಿಯೇಟ್ ಮಾಡಿಕೊಂಡು ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅಪ್ಪ ಮಗಳು ಸೇರ್ಕೊಂಡು ಮಹಾ ವಂಚನೆಯನ್ನೇ ಮಾಡಿದ್ದಾರೆ ಕೋಟಿ ಕೋಟಿ ಗುಳುಂ ಮಾಡಿದ್ದಾರೆ ಈಗ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅವ್ರು ಕೇಳ್ತಾರೆ ಯಾಕೆ ಕೊಟ್ರಿ ಏನು ಎತ್ತ ಅಂತ ಹೇಳಿ ಉದ್ಯೋಗ ಕೊಡಿಸ್ತಾರೆ ಅನ್ನುವಂತಹ ಭರವಸೆ ಇಟ್ಕೊಂಡು ಕೊಟ್ವಿ ಅಂತ ಕೇಳಿದಾಗ ಅಲ್ಲಿ ಏನು ಹೇಳ್ತಾರೆ ಏನೋ ಪೊಲೀಸ್ನವರು ಅನ್ನುವಂತಹ ಭಯ ಶುರುವಾಗಿದೆ ಸೊ ಹಾಗಾಗಿ ಯಾರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ ನೌಕರಿ ಸಿಗುತ್ತೆ ನಮ್ಮ ಆಯ್ಸ್ ಕೊಡ್ತೀವಿ ಅಂತ ನಮ್ಮೂರಲ್ಲಿ ಒಬ್ಬ ಹೇಳಿದ ಸರ್ ನಾವು ಏನು ಮಾಡಿದ್ದೇವೆ ಅವ್ನು ಹೇಳಂತೆ ಸರ್ ಯಾರು ಹೇಳಿದ್ದು ಬನ್ನಪ್ಪ ಒಡೆಯರ್ ಅಂತ ಹೇಳಿದ ಸರ್ ಅವ್ನು ಹೇಳಂತೆ ಸರ್ ನಾವು ಸಂಗಮೇಶ್ ಹತ್ರ ಪರಿಚಯ ಮಾಡಿಸಿದ್ವಿ ಸರ್ ಸಂಗಮೇಶ್ ಸರ್ ನೀವು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ವಿ ಸರ್ ನಾವು ಹಾಕಿದ ನಂತರ ಅವರು ಜಾಬ್ ಬರುತ್ತೆ ಸರ್ ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಅಪ್ಲಿಕೇಶನ್ ಎಲ್ಲ ಅವರೇ ಮಾಡ್ಕೊಂಡ್ರು ಸರ್ ಎಲ್ಲ ನಾವೇ ಮಾಡ್ತೀವಿ ನಾವು ಓಡಾಡ್ತೀವಿ ಅಲ್ಲಿ ಬರೋದು ಮುಂಬೈಗೆ ಬಾ ಅಂತೇಳಿ ಅಲ್ಲಿ ಬಾ ಅಂತೇಳಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತೀವಿ ಸರ್ ಅಲ್ಲಿಗೂ ಹೋಗಲಿಲ್ಲ ಸರ್ ನಾವು ಸಂಗಮೇಶ್ ಸರ್ ಅಕೌಂಟ್ ಹಾಕಿದ್ವಿ ಸರ್ ಸಂಗಮೇಶ್ ಸರ್ ಅವರು ಮುಂದೆ ಸಂಸತ್ ಬೇಗಂ ಹತ್ರ ಅಮೌಂಟ್ ಹಾಕಿದ್ದಾರೆ ಅವ್ರ ಹತ್ರ ನಾವೇನು ಮಾತಾಡಲಿಲ್ಲ ಸರ್ ಭೇಟಿ ಮಾಡಿದ್ದೇವೆ ಸರ್ ನಾವು ನೇರವಾಗಿ ಆಗುತ್ತೆ ಏನಿಲ್ಲ ಈ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ರೈಲ್ವೆ ಡಿಪಾರ್ಟ್ಮೆಂಟ್ IT ಡಿಪಾರ್ಟ್ಮೆಂಟ್ ಜಲಸಂಪನ್ಮೂಲ ಇಲಾಖೆ ಆಮೇಲೆ ಅದಾದ ನಂತರ ಇದು ಯಾವುದೋ ರೈಲ್ವೆ ಇಲಾಖೆ ಇವೆಲ್ಲಾನು ಇಷ್ಟು ನನ್ನ ಕಡೆ 5 ಕೋಟಿ 30 ಲಕ್ಷ ನಾನೇ ಕರೆಕ್ಟ್ ಮಾಡಿ ದುಡ್ಡು ನನ್ನ ಅಕೌಂಟಿಗೆ ಹಾಕೊಂಡು ಅವ್ರ ಅಕೌಂಟಿಗೆ ಹಾಕ್ತೀನಿ ಟೋಟಲ್ 32 ಜನ ಪರಿಚಯ ಮಾಡಿ ಒಬ್ಬೊಬ್ರಿಗೆ ಎಷ್ಟು 25 ಲಕ್ಷ ಅಕೌಂಟಿಗೆ 380 ಕೊಟ್ಟಿದ್ದೀನಿ ಸರ್ ಅಕೌಂಟಿಗೆ 380 ಕೊಟ್ಟಿದ್ದೀನಿ ಸರ್ ಆಮೇಲೆ ಕೈಯಲ್ಲಿ ಏನಿತ್ತು 165 ಏನಿಲ್ಲ ಈ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ರೈಲ್ವೆ ಡಿಪಾರ್ಟ್ಮೆಂಟ್ IT ಡಿಪಾರ್ಟ್ಮೆಂಟ್ ಜಲಸಂಪನ್ಮೂಲ ಇಲಾಖೆ ಆಮೇಲೆ ಅದಾದ ನಂತರ ಇದು ಯಾವುದೋ ರೈಲ್ವೆ ಇಲಾಖೆ ಇವೆಲ್ಲಾನು ಇಷ್ಟು ನನ್ನ ಕಡೆ 5 ಕೋಟಿ 30 ಲಕ್ಷ ನಾನೇ ಕರೆಕ್ಟ್ ಮಾಡಿ ದುಡ್ಡು ನನ್ನ ಅಕೌಂಟಿಗೆ ಹಾಕೊಂಡು ಅವ್ರ ಅಕೌಂಟಿಗೆ ಹಾಕ್ತೀನಿ ಟೋಟಲ್ 32 ಜನ ಪರಿಚಯ ಮಾಡಿ ಒಬ್ಬೊಬ್ರಿಗೆ ಎಷ್ಟು ಒಬ್ಬೊಬ್ರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ನಿರುದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಹಾ ವಂಚನೆಯನ್ನ ಮಾಡಲಾಗಿದೆ ಯಾವ ರೀತಿಯಾಗಿ ಗಾಳ ಹಾಕ್ತಾ ಇದ್ರು ಹೇಗೆ ಗಾಳ ಹಾಕ್ತಾ ಇದ್ರು ಯಾವ ರೀತಿಯಾಗಿ ಪುಸ್ಲಾಯಿಸ್ತಾ ಇದ್ರು ಎಷ್ಟು ಜನ ಮೋಸ ಹೋಗಿದ್ದಾರೆ ಎಷ್ಟೆಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ
ರಮ್ಯಾ, ಬೆಂಗಳೂರಿನಲ್ಲಿ ಏನು ಕಾಂಗ್ರೆಸ್ ಕಚೇರಿ ಏನಿದೆ KPCC ಅಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರು ಅಂತಕ್ಕಂಥ ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ನಮಗೆ ಸರ್ಕಾರ ನಮ್ಮದೇ ಇದೆ, ಸಚಿವರು ಮತ್ತು ಏನು DCM CM ಎಲ್ಲರೂ ಸಹ ನಮಗೆ ಆಪ್ತರು, ನಾವು ಯಾವುದೇ ಕೆಲಸ ಹೇಳಿದ್ರೆ ಅದನ್ನು ಸಲೀಸಾಗಿ ಮಾಡಿಕೊಡ್ತಾರೆ ಅಂತ ಒಂದು ಗ್ಯಾಂಗ್, ಅದರಲ್ಲೂ ತಂದೆ ಮಗಳು ಮನ್ಸೂರ್ ಅಹಮದ್ ಜೊತೆಗೆ ಶಂಷದ್ ಬೇಗಮ್ ಅಂತ ಇವರು ಉತ್ತರ ಕರ್ನಾಟಕ ಭಾಗದ ಏನು ನಿರುದ್ಯೋಗಿ ಯುವಕರೇನಿರ್ತಾರೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿಲ್ಲ. ದೂರು ಕೊಡೋದಕ್ಕೆ ಹೋದಂಥ ಈ ಯುವಕರನ್ನ ಪೊಲೀಸರು ಬೆದರಿಸಿ ಕಳಿಸಿದ್ದಾರೆ. ಯಾಕೆಂತಂದರೆ ಸರ್ಕಾರಿ ಉದ್ಯೋಗವನ್ನು ನೀವು ಕಾಸು ಕೊಟ್ಟು ಖರೀದಿ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೇ ಕೇಸನ್ನು ದಾಖಲು ಮಾಡ್ತೇವೆ ಅಂತಕ್ಕಂಥ ಒಂದು ಬೆದರಿಕೆಗಳನ್ನು ಹಾಕಿ ಕಳಿಸಿದ್ದಾರೆ. ಇದೇ ಬಂಡವಾಳ ಆಗಿರೋದು ಈ ವಂಚಕರಿಗೆ. ಇಲ್ಲಿ ನಾವು ಗಮನಿಸಬಹುದು, ವಂಚಕರಾಗಿರ್ತಕ್ಕಂಥ ಶಂಷದ್ ಬೇಗಮ್ ಜೊತೆಗೆ ಮನ್ಸೂರ್ ಅಹಮದ್ ಏನಿದ್ದಾರೆ ಇವರು ಉತ್ತರ ಕರ್ನಾಟಕ ಭಾಗ ಅಂದರೆ ಕಲಬುರಗಿ, ರಾಯಚೂರು ಈ ಭಾಗದ ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಕಚೇರಿಗಳೇನಿದ್ದಾವೆ, ಜಲಸಂಪನ್ಮೂಲ ಇಲಾಖೆ, ಕುಟುಂಬ ಮತ್ತು ಕಲ್ಯಾಣ ಇಲಾಖೆ, ಜೊತೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ರೈಲ್ವೆ ಇಲಾಖೆ, IT ಇಲಾಖೆ, ಇಲ್ಲೆಲ್ಲವೂ ಸಹ ನಾವು ಕೆಲಸಗಳನ್ನು ಕೊಡಿಸ್ತೀವಿ ಅಂತ ನಿಟ್ಟಿನಲ್ಲಿ ಅವರಿಂದ ಬರೋಬ್ಬರಿ 5,30,00,000 ಹಣವನ್ನು ತೆಗೆದುಕೊಂಡು ವಂಚನೆಯನ್ನು ಸಹ ಮಾಡಿದ್ದಾರೆ. ಇಲ್ಲಿ ಕೇವಲ ಒಬ್ಬರು ಇಬ್ಬರು ಯುವಕರಿಂದ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡಿಲ್ಲ, ಬರೋಬ್ಬರಿ 45 ಯುವಕರಿಂದ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ಶಂಷದ್ ಬೇಗಮ್ ಜೊತೆಗೆ ಮನ್ಸೂರ್ ಅಹಮದ್ ಏನಿದ್ದಾರೆ ನೇರವಾಗಿ ಯುವಕರನ್ನ ಸಂಪರ್ಕ ಮಾಡಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಅಂದರೆ ಇಲ್ಲಿ ಸಂಗಮೇಶ್ ವಸ್ತ್ರದಂತಕ್ಕಂಥವರನ್ನ ಇಲ್ಲಿ ವಿಕಾಸಸೌಧ ಬಳಿ ಯಾರೋ ಒಬ್ಬ ಪ್ರೀತಮ್ ಅಂತಕ್ಕಂಥ ಯುವಕನಿಗೆ ಭೇಟಿ ಮಾಡ್ತಾರೆ. ಆತನಿಗೆ ತಮ್ಮ ಬಳಿ ಇರ್ತಕ್ಕಂಥ ನಕಲಿ ಗುರುತಿನ ಚೀಟಿಗಳನ್ನು ತೋರಿಸಿ, ನಾವು KPCCಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದೇವೆ, ಹಾಗಾಗಿ ನಾವು ಏನಾದರೂ ಒಂದು ಮನವಿಯನ್ನು ಸಲ್ಲಿಸಿದ್ರೆ ಸರ್ಕಾರದಲ್ಲಿರ್ತಕ್ಕಂಥ CM ಇರ್ಬೋದು, DCM ಇರ್ಬೋದು, ಇವರು ನಮ್ಮ ಮನವಿಗೆ ಸ್ಪಂದಿಸಿ ಯಾರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅವೆಲ್ಲವನ್ನು ಸಹ ಕೊಡ್ತಾರೆ, ನೀವು ದುಡ್ಡು ಕೊಟ್ಟರೆ ಸಾಕು ನಾವು ನಿಮಗೆ ಕೆಲಸ ಕೊಡಿಸೋದು ಗ್ಯಾರಂಟಿ ಅಂತೇಳಿ ಕೆಲಸದ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಡ್ತಾರೆ. ಅದು ರೈಲ್ವೆ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, IT ಇಲಾಖೆ ಜೊತೆಗೆ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯ ನಕಲಿ ನೇಮಕಾತಿ ಪತ್ರಗಳನ್ನು ಈ ಯುವಕರ ಕೈಗೆ ಕೊಟ್ಟು ಆ ಹಣವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಕಲ್ಕತ್ತಾ, ದೆಹಲಿ, ಬಾಂಬೆ ಈ ಕಡೆ ರೈಲ್ವೆ ಇಲಾಖೆಯ ನಕಲಿ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಟ್ಟು ತರಬೇತಿಗೋಸ್ಕರ ಕಲ್ಕತ್ತಾಗೆ ಕಳಿಸಿದ್ದಾರೆ. ಅಲ್ಲಿ 5 ತಿಂಗಳ ಕಾಲ ತರಬೇತಿ ಕೊಟ್ಟಿದ್ದೇವೆ, ಆ ತರಬೇತಿ ಸಮಯದಲ್ಲೂ ನಿಮಗೆ ಅರ್ಧ ಸ್ಯಾಲ್ರಿ ಬರುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಈ ಯುವಕರಿಂದಲೇ ಪಡೆದಿರ್ತಕ್ಕಂಥ ಏನು ಲಂಚ ಅಕ್ರಮವಾಗಿ ಪಡ್ಕೊಂಡಿದ್ರು, 5 ಲಕ್ಷ 10 ಲಕ್ಷ ಹಣವನ್ನು ಪಡ್ಕೊಂಡಿದ್ರು, ಅದರಲ್ಲೇ 10,000 15,000 ಆ ರೀತಿಯಾಗಿ ಈ ಯುವಕರ ಅಕೌಂಟ್ಗೆ ಒಂದು ಸ್ಯಾಲ್ರಿಯನ್ನು ಸಹ ಹಾಕುವಂಥ ಕೆಲಸವನ್ನು ಈ ವಂಚಕರು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ದಾಖಲೆಗಳು ಸಹ RRB ಸ್ಯಾಲ್ರಿ ಅಂತ ಒಂದು ಮೆಸೇಜ್ ಇವರ ಅಕೌಂಟ್ಗೆ, ಇವರ ಮೊಬೈಲ್ ನಂಬರ್ಗೆ ಬರುವಂಥ ಒಂದು ಸಿಸ್ಟಮನ್ನು ಸಹ ಇವರು ಮಾಡ್ಕೊಂಡಿದ್ರು. ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಯಾವ ಹುಡುಗರನ್ನ, ಯಾವ ನಿರುದ್ಯೋಗಿಗೆ ಯಾವ ಕೆಲಸವನ್ನು ಕೊಡಬೇಕು ಆ ಇಲಾಖೆಯ ನಕಲಿ ನೇಮಕಾತಿ ಪತ್ರವನ್ನು ಸಹ ಇವರೇ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಇವೆಲ್ಲವನ್ನ ನೋಡಿದ್ರೆ ಶಂಷದ್ ಬೇಗಮ್, ಮನ್ಸೂರ್ ಅಹಮದ್ ಅವರ ಜೊತೆಗೆ ಇನ್ನೊಂದಷ್ಟು ತಂಡ ಇದೆ. ಅವರು ಯುವಕರನ್ನ ಸೆಳೆಯೋದಕ್ಕೆ, ಅವರಿಗೆ ವಂಚನೆ ಮಾಡೋದಕ್ಕೆ ಬೇಕಾದಂಥ ನಕಲಿ ನೇಮಕಾತಿ ಪತ್ರಗಳನ್ನ, ನಕಲಿ ತರಬೇತಿ ಪತ್ರಗಳನ್ನ, ಜೊತೆಗೆ ಏನು ಮೆಡಿಕಲ್ ಸರ್ಟಿಫಿಕೇಟ್ ಇವೆಲ್ಲವನ್ನ ಸಹ ನಕಲಿ ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂಥ ಒಂದು ಕಚೇರಿಯನ್ನು ಎಲ್ಲೋ ಇಟ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇದನ್ನು ತನಿಖೆ ಮಾಡಿ ಹಗರಣವನ್ನ, ವಂಚಕರನ್ನ, ಅವರ ಬಂಡವಾಳವನ್ನು ಬಯಲು ಮಾಡಬೇಕಾದಂಥ ಪೊಲೀಸರು ಇಲ್ಲಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರು ವಂಚನೆಗೊಳಗಾಗಿದ್ದಾರೆ ಅವರನ್ನೇ ಬೆದರಿಸಿ ಇಲ್ಲಿವರೆಗೂ ಯಾವುದೇ ರೀತಿಯಂಥ ದೂರನ್ನು ದಾಖಲು ಮಾಡಲಿಲ್ಲ. ಈಗ ನಿನ್ನೆ ಸಂಜೆ CCBಗೆ ಈ ದೂರನ್ನು ಕೊಡಬೇಕು ಅಂತ ಈ ವಂಚನೆಗೊಳಗಾದಂಥ ಯುವಕರೆಲ್ಲರೂ ಹೋಗಿದ್ರು, ಅಲ್ಲಿ ದೂರನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆ CCB ತನಿಖೆಯ ವೇಳೆ ಇವರನ್ನು ಬಂಧಿಸಿ ಇವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಇವರ ನಡೆಸಿರ್ತಕ್ಕಂಥ ವಂಚನೆ ಹಗರಣ ಬಯಲಿಗೆ ಬರುತ್ತೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.